ಗ್ರಾಸ್ ಮೇಲೆಲ್ಲ ಮಿಡುತ್ತೆ, ಅದು ಎಗ್ರತ್ತಲ್ಲ, ಸೊ ಅದರಿಂದ ಮಾಡಿರೋಂತ ಕಬಾಬು. ಮತ್ತೆ ಇದು ಜಿರ್ಲೆ ಪಕೋಡ. ಈಗ ನಾವು ಹೇಗೆ ಇಲ್ಲಿ ಕುರಿ ಕೋಳಿನ ಸಾಕ್ತಿವೋ, ಇದು ಬೇರೆ ದೇಶಗಳೆಲ್ಲ ಇದನ್ನ ರೇರ್ ಮಾಡ್ತಾರೆ. ಮತ್ತೆ ಇದು ಗೆದ್ದಲು, ನಾ ಆಗ್ಲೇ ಹೇಳ್ದ ಹಾಗೆ ಇದು ರಾಣಿ ಈಚಲು ಅಂತ ಒಂದೊಂದ್ ಕಡೆ ಕರೀತಾರೆ. ಇದನ್ನ ನಾನು ಹೇಳಿದ್ರು ಗರ್ಭಿಣಿ ಹೆಂಗಸರಿಗೆ ಇದನ್ನ ಕೊಡ್ತಾರೆ ಅಂತ. ರೇಷ್ಮೆ ಹುಳು ಬರುತ್ತಲ್ಲ ಸರ್, ಅದ್ರೊಳಗಡೆ ಒಳಗಡೆ ಇರೋ ಕೋಶ ಇದು. ಮಿಡತೆಯಿಂದ ಮಾಡಿರೋಂತ ಡೀಪ್ ಫ್ರೈಡ್ ಕ್ರಿಕೆಟ್ ಅಂತ. ಇದು ರಾಣಿ ಈಚಲು, ಇದನ್ನ ಗರ್ಭಿಣಿ ಹೆಂಗಸರಿಗೆ ಕೊಡ್ತಾರೆ. ರೇಷ್ಮೆ ಹುಳ ಕೋಶದಿಂದ ಮಾಡಿರುವಂತ ಚಾಕ್ಲೇಟ್ಸ್. ಸರ್ ಇದು ಕೆಂಜುಗದ ರೆಡ್ ಅಂಡ್ ಚಟ್ನಿ, ಚಿಗ್ಲಿ ಚಟ್ನಿ ಅಂತ. ಕ್ರಾಪ್ಸ್ ಗಳಲ್ಲೆಲ್ಲ ಬೇರಲ್ಲಿ ಇರುತ್ತೆ. ಇದು ಪೆಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಟ್ ಇದು ತುಂಬಾ ಪ್ರೋಟೀನ್ ರಿಚ್ ಇದು. ಮತ್ತೆ ಇದು ಪಿಜ್ಜಾದಲ್ಲಿ ಹಾಕಿರೋದು ಮೀಲ್ ವಾಮ್ ಅಂತ. ಸೊ ಇದು ಪ್ರೋಟೀನ್ ಅಲ್ಲಿ ತುಂಬಾ ಇರುತ್ತೆ. ಸುಮಾರು 65ರಿಂದ 70ರಷ್ಟು ಪ್ರೋಟೀನ್ ಇರುತ್ತೆ. 100 ಗ್ರಾಮ್ ಅಲ್ಲಿ 65ರಿಂದ 70ರಷ್ಟು ಪ್ರೋಟೀನ್ ಇದರಿಂದ ಸಿಗುತ್ತೆ. ಇದು ಸಹ ಮೀಲ್ ವಾಮ್ ಇಂದ ಮಾಡಿರೋ ಕೇಕ್. ಕಣಜದ್ದು ಒಂದು ಲೈಕ್ ಇನ್ಸೆಕ್ಟ್ ಅಲ್ಲಿ 3 to 4 ಸ್ಟೇಜಸ್ ಇರುತ್ತೆ. ಸೊ ಇದು ಲಾರ್ವಾ ಅಂತ ಅಂತೀವಿ. ಸೊ ಅದರಿಂದ ಮಾಡಿರೋಂತ ಕರಿ. ಇದು ಸಹ ಮೀಲ್ ವಾಮ್. ನಾನು ಆಗ್ಲೇ ಹೇಳ್ದಾಗೆ ಇದು ಪ್ರೋಟೀನ್ ಅಲ್ಲಿ ಜಾಸ್ತಿ ಇರುತ್ತೆ. ಇದು ಈಚಲೆ ರಾಣಿ ಅಥವಾ ತಾಯಿ ಈಚಲಿಂದ ಮಾಡಿರೋಂತ ಬರ್ಗರ್.